ಎಸ್ ಕಮ್ ಟು ಪ್ರಾಬ್ಲಮ್ ನಂಬರ್ 4. ನಿಮಗೆ ವಾಟ್ಸಪ್ಪಲ್ಲಿ ಕಳಿಸಿರುವಂಥ ಪ್ರಾಬ್ಲಮ್ ನಂಬರ್ 4 ಆವಾಗಲೇ ನೋಡಿದ್ವು. ಈಗ ಪ್ರಾಬ್ಲಮ್ ನಂಬರ್ 4ನ್ನ ನೋಡೋಣ. ನೋಡಿ, ಇಲ್ಲಿ ಪ್ರಾಬ್ಲಮ್ ನಂಬರ್ 4. A fire occurred in the premises of Garib Limited on 1/4/96. Stock of rupees 56,000 was salvaged. Stock on 1/1/95 1,80,000. Purchased during the year 95 8 lakh. Returns inward ಅಂತ ಇದೆ. Returns inwards during 1995 rupees 20,000. ನೋಡಿ, ರಿಟರ್ನ್ಸ್ ಇನ್ವರ್ಡ್ ಅಂತ ಇದ್ರೆ ಸೇಲ್ಸ್ ಅಲ್ಲಿ ಮೈನಸ್ ಮಾಡಬೇಕು. ರಿಟರ್ನ್ಸ್ ಔಟ್ವರ್ಡ್ ಅಂತ ಇದ್ರೆ ಪರ್ಚೇಸ್ ಅಲ್ಲಿ ಮೈನಸ್ ಮಾಡಬೇಕಾಗತ್ತೆ. ಓಕೆ, ಸ್ಟಾಕ್ ಆನ್ 31/12/95 2,52,000. ಸೇಲ್ಸ್ ಫಾರ್ ದ ಇಯರ್ 95 8,20,000. ರಿಟರ್ನ್ಸ್ ಔಟ್ವರ್ಡ್ ಫಾರ್ ದ ಇಯರ್ 1995 10,000. ಪರ್ಚೇಸ್ ಫ್ರಮ್ 1/1/96 to 31/3/96 1,68,000. Sales for the above period 2,06,000. Sales return for the above period rupees 6,000. Policy amount rupees 2 lakh. Stock have always been valued at 90% of the book value ಅಂತ ಕೇಳಿದ್ರೆ, ಸ್ಟಾಕ್ ಹ್ಯಾವ್ ಆಲ್ವೇಸ್ ಬೀನ್ ಅಟ್ 90% ಆಫ್ ದ ಬುಕ್ ವ್ಯಾಲ್ಯೂ ಅಂತ ಹೇಳಿದ್ರೆ, ಕ್ಯಾಲ್ಕುಲೇಟ್ ದ ಅಮೌಂಟ್ ಆಫ್ fire claim. Fire also broke out 1/8/1995 and destroyed a stock of rupees 70,000 ಅಂತ ಹೇಳಿದ್ರೆ, ಇಲ್ಲಿ ಆಸ್ ಇಟ್ ಈಸ್ ನಾವು ಎಲ್ಲ ಪ್ರಾಬ್ಲಮ್ ಮಾಡ್ದಂಗೆ ಸ್ಟೆಪ್ ನಂಬರ್ 1 ಮಾಡೋಣ. ಸ್ಟೆಪ್ ನಂಬರ್ 1 ನಿಮಗೆ ಗೊತ್ತು, ಪ್ರಿಪ್ರೇಷನ್ ಆಫ್ ಟ್ರೇಡಿಂಗ್ ಅಕೌಂಟು. ಪ್ರಿಪ್ರೇಷನ್ ಆಫ್ ಟ್ರೇಡಿಂಗ್ ಅಕೌಂಟ್ನ ಮಾಡೋಣ. ಟ್ರೇಡಿಂಗ್ ಅಕೌಂಟ್ ಫಾರ್ ದ ಇಯರ್ ಎಂಡೆಡ್. For the year ended 31/12/1995. 31/12/1995. ಈ 1995 ಅಲ್ಲಿ ಅಂದರೆ 1/1/1995 ಇಂದ 31/12/1995 ವರೆಗೂ ನಡೆದಿರುವಂಥ ಎಲ್ಲ ಟ್ರಾನ್ಸಾಕ್ಷನ್ನ ನಾವು ಟ್ರೇಡಿಂಗ್ ಅಕೌಂಟಲ್ಲಿ ತಗೋಬೇಕು. ಓಕೆ, ಫಸ್ಟು ಟು ಓಪನಿಂಗ್ ಸ್ಟಾಕ್. ಓಕೆ, ಟು ಓಪನಿಂಗ್ ಸ್ಟಾಕ್ ಅಮೌಂಟು 1,80,000 ಇದೆ. ಓಪನಿಂಗ್ ಸ್ಟಾಕ್ 1/1/1995. ಓಪನಿಂಗ್ ಸ್ಟಾಕ್ 1,80,000 into 100 ಅಟ್ ಕಾಸ್ಟ್ 90 ಅಂತ ಅವರೇ ಕೊಟ್ಬಿಟ್ಟಿದ್ದಾರೆ. ಡೈರೆಕ್ಟಾಗಿ ಅವರೇ 90 ಅಂತ ಕೇಳಿದ್ದಾರೆ. ನೀವು ಇಲ್ಲಿ ಲೆಸ್ ಕಾಸ್ಟು ಎಬೋ ಕಾಸ್ಟ್ ಅಂತ ಏನು ಕೇಳಿಲ್ಲ. ವ್ಯಾಲ್ಯೂಡ್ ಅಟ್ ಸ್ಟಾಕ್ ವ್ಯಾಲ್ಯೂಡ್ ಅಟ್ 90 ಅಂತ ಕೇಳಿರೋದ್ರಿಂದ, 90% ಅಂತ ಕೇಳಿದ್ರಿಂದ ನೀವು ಡೈರೆಕ್ಟಾಗಿ 90ನ ಹಾಕೋಬೇಕಾಗುತ್ತೆ. ಹಾಗಾದರೆ 2 lakh rupees ಆಗುತ್ತೆ. ಓಪನಿಂಗ್ ಸ್ಟಾಕ್ ಎಷ್ಟಾಯಿತು ಅಂತಂದರೆ 2 lakh rupees ಆಗುತ್ತೆ. ಆ್ಯಂಡ್ again ಟು ಪರ್ಚೇಸ್ ಅಮೌಂಟು 8 lakh. ಪರ್ಚೇಸ್ ಅಮೌಂಟ್ ಇಸ್ 8 lakh. ಇನ್ನರ್ ಕಾಲಮ್ ಬರ್ತಿರ್ತೀನಿ. ಲೆಸ್ ರಿಟರ್ನ್ ಔಟ್ವರ್ಡ್. ರಿಟರ್ನ್ ಇನ್ವರ್ಡನ್ನ ಸೇಲ್ಸಲ್ಲಿ ಮೈನಸ್ ಮಾಡಬೇಕು. ರಿಟರ್ನ್ ಔಟ್ವರ್ಡ್ ಮೈನಸ್ 10,000. ಅಲ್ಲಿಗೆ 7 lakh 10,000 ಅಲ್ವಾ. 7,90,000 rupees ಆಗುತ್ತೆ. ಆ್ಯಂಡ್ ಈಗ ನೆಕ್ಸ್ಟ್ ಬೈ ವೇಜಸ್ ಏನೂ ಇಲ್ಲ, ಬೇರೆ ಅದರ್ ಡೈರೆಕ್ಟ್ ಇನ್ಕಮ್ಸ್ ಯಾವುದೂ ಇಲ್ಲ. ಆ್ಯಂಡ್ ಅಗೇನ್ ಸೇಲ್ಸ್ ಈಸ್ 8,20,000 ಲೆಸ್ ರಿಟರ್ನ್ ಇನ್ವರ್ಡನ್ನು ಸೇಲ್ಸಲ್ಲಿ ಮೈನಸ್ ಮಾಡೋಕ್ಕಾಗುತ್ತೆ 20,000. 8 lakh is remaining. This is the net sales. And again by closing stock ಅವರೇ ಕೊಟ್ಟಿರ್ತಾರೆ. ಕ್ಲೋಸಿಂಗ್ ಸ್ಟಾಕ್
ಡೇಟ್ ಕೊಡ್ತೀನಿ ನಿಮಗೆ ಕ್ಲೋಸಿಂಗ್ ಸ್ಟಾಕ್ 31/12/1995. ಹಾಗಾದರೆ ಕ್ಲೋಸಿಂಗ್ ಸ್ಟಾಕ್ ಅಮೌಂಟ್ ಅವ್ರು ಕೇಳಿರೋದು 2,52,000. 2,52,000 ಇದೆ. ಅಟ್ ಕಾಸ್ಟ್ ಅಂತ ಅಂದರೆ ಅಟ್ ಸ್ಟಾಕ್ ಸ್ಟಾಕ್ ವ್ಯಾಲ್ಯೂಡ್ ಅಟ್ 90% ಅಂತ ಅವ್ರು ಕೇಳಿರೋದ್ರಿಂದ ಎರಡು ಸ್ಟಾಕಿಗೂ ಅದು ಅನ್ವಯ ಆಗುತ್ತೆ, ನೆನಪಲ್ಲಿರಲಿ. ಇಂಟು 100/90. ಅಲ್ಲಿ ಮೈನಸ್ ಮಾಡ್ಬೇಕಾ ಪ್ಲಸ್ ಮಾಡ್ಬೇಕಾ ಅಂತ ಕೊಟ್ಟಿಲ್ಲ, ಡೈರೆಕ್ಟಾಗಿ ಸ್ಟಾಕ್ ವ್ಯಾಲ್ಯೂಡ್ ಅಂತ ಕೇಳಿದ್ದಾರೆ. ನೀವು ಮಾಡ್ತಿರೋಂಥ ಟ್ರೇಡಿಂಗ್ ಅಕೌಂಟಲ್ಲಿ ಯಾವ್ಯಾವ ಸ್ಟಾಕ್ಸ್ ಇದೆ ಆ ಸ್ಟಾಕ್ಸ್ ಮೇಲೆ ಎಲ್ಲ ಸ್ಟಾಕ್ಸ್ ಮೇಲೂ ನೀವು 90% ರಿಡ್ಯೂಸ್ ಆಗುತ್ತೆ ಅಂತ ಹೇಳ್ತಾ ಇರೋದು ಅವರು. ನನಗೆ ಹಾಗಾದರೆ 2,80,000 ರುಪೀಸ್ ಆಗುತ್ತೆ. 2,80,000 ಆಗುತ್ತೆ. ಓಕೆ, ಆ್ಯಂಡ್ ಕಮ್ ಟು ದ ನೆಕ್ಸ್ಟ್ ಇನ್ನೊಂದು ಇದೆ ಅಡ್ಜಸ್ಟ್ಮೆಂಟು. ಲಾಸ್ ಆನ್ ಡೈರೆಕ್ಟಾಗಿ ಅವರೇ ಕೇಳಿರೋದು ಆ ಡೇಟಲ್ಲಿ ಲಾಸ್ ಆಗಿರೋದು ಅಂತ. ಲಾಸ್ ಆಫ್ ಗೂಡ್ಸ್ ಇನ್ ಡೆಸ್ಟ್ರಾಯ್ಡ್. ಲಾಸ್ ಆಫ್ ಗೂಡ್ಸ್ ಇನ್ ಡೆಸ್ಟ್ರಾಯ್ಡ್ ಡೇಟ್ ಹಾಕೋ ಅವಶ್ಯಕತೆ ಏನಿಲ್ಲ, ಬಟ್ ಅವ್ರು ಕೊಟ್ಟಿದ್ದಾರೆ ಹಾಕ್ಬಿಡಿ ಏನು ತೊಂದರೆ ಆಗಲ್ಲ. 95. ಹಾಗಾದ್ರೆ 95 70,000 ರೂಪಾಯಿದು ಗೂಡ್ಸ್ ಲಾಸ್ ಆಗಿದೆ ಅಂತ ಹೇಳಿದ್ದಾರೆ. ಓಕೆ, ಈಗ ಟ್ರೇಡಿಂಗ್ ಅಕೌಂಟ್ನ ನೀವು ಫೈಂಡ್ ಔಟ್ ಗ್ರಾಸ್ ಪ್ರಾಫಿಟನ್ನು ನೀವು ಫೈಂಡ್ ಔಟ್ ಮಾಡಬೇಕು. 1,50,000 11,50,000 ಅದು 10,80 11,50 11,50,000 ಆಗುತ್ತೆ. 11,50,000 ಮೈನಸ್ 11,50,000 ನೀವು ಮೈನಸ್ ಮಾಡ್ತಾ ಹೋದರೆ ನಿಮಗೆ ಟೋಟಲ್ ಒಂದು ಗ್ರಾಸ್ ಪ್ರಾಫಿಟ್ಟು 2 ಗ್ರಾಸ್ ಪ್ರಾಫಿಟ್ 1,60,000 ಬರುತ್ತೆ. ಗ್ರಾಸ್ ಪ್ರಾಫಿಟ್ ಬ್ಯಾಲೆನ್ಸಿಂಗ್ ಫಿಗರ್ ನೀವು ಕಂಡುಹಿಡಿದಿರೋದು ಇದು ಕ್ಯಾರಿ ಡೌನ್ 1,60,000 ಇಸ್ ಗ್ರಾಸ್ ಪ್ರಾಫಿಟ್. ಓಕೆ, ಕಮ್ ಟು ದ ಸೆಕೆಂಡ್ ಸ್ಟೆಪ್, ಕ್ಯಾಲ್ಕುಲೇಷನ್ ಆಫ್ ರೇಟ್ ಆಫ್ ಗ್ರಾಸ್ ಪ್ರಾಫಿಟ್. ಗ್ರಾಸ್ ಪ್ರಾಫಿಟ್ ಫಾರ್ಮುಲಾ, ರೇಟ್ ಆಫ್ ಗ್ರಾಸ್ ಪ್ರಾಫಿಟ್ ಫಾರ್ಮುಲಾ ಗೊತ್ತು ನಿಮಗೆ. ಗ್ರಾಸ್ ಪ್ರಾಫಿಟ್ ಡಿವೈಡ್ ಬೈ ನೆಟ್ ಸೇಲ್ಸ್. ನಾನು ಶಾರ್ಟ್ ಫಾರ್ಮಾಗೆ ಬರೀತಾ ಹೋಗ್ತೀನಿ. ನೆಟ್ ಸೇಲ್ಸ್ ಇಂಟು 100 ಮಾಡ್ತೀರಾ. ಗ್ರಾಸ್ ಪ್ರಾಫಿಟ್ ಇರೋದು 1,60,000 ಇದೆ, ಡಿವೈಡೆಡ್ ಬೈ ನೆಟ್ ಸೇಲ್ಸ್ ಇಸ್ 8 lakh ಇಂಟು 100 ಮಾಡ್ತೀರಾ. ಗ್ರಾಸ್ ಪ್ರಾಫಿಟ್ is 20%. Rate of gross profit is 20%. Come to the step number 3. Memorandum of trading account from 11/12/96 ಇಂದ 11/96 to 13/96 ಇಲ್ಲಿವರೆಗೂ ನಡೆದಿರುವಂಥ ಟ್ರಾನ್ಸಾಕ್ಷನ್ ಮೆಮೊರಾಂಡಮ್ ಆಫ್ ಟ್ರೇಡಿಂಗ್ ಅಕೌಂಟ್ ಅಂತ ಹೇಳ್ತೀವಿ. ಲಾಸ್ಟ್ ಇಯರ್ ಕ್ಲೋಸಿಂಗ್ ಸ್ಟಾಕ್ ಇರೋದನ್ನ ಈ ಇಯರಲ್ಲಿ ಓಪನಿಂಗ್ ಸ್ಟಾಕ್ ಆಗುತ್ತೆ. ಅದರಲ್ಲಿ 2 ಓಪನಿಂಗ್ ಸ್ಟಾಕ್. ಇಲ್ಲೇನು ನೀವು ವ್ಯಾಲ್ಯೂಡ್ ಅಟ್ ಕಾಸ್ಟ್ ಅದನ್ನೇನು ಕನ್ಸಿಡರ್ ಮಾಡೋಂಗಿಲ್ಲ. ಡೈರೆಕ್ಟ್ಲಿ ನೀವು ಇಲ್ಲೇ ಕಂಡಿಡ್ಕೊಂಡಿರ್ತೀರ. ಇಲ್ಲಿರುವಂಥ ಕ್ಲೋಸಿಂಗ್ ಸ್ಟಾಕು ಇಲ್ಲಿಗೆ ಓಪನಿಂಗ್ ಸ್ಟಾಕ್ ಆಗುತ್ತೆ. 2,80,000 ಇಸ್ ಓಪನಿಂಗ್ ಸ್ಟಾಕ್. ಆ್ಯಂಡ್ ಅಗೇನ್ 2 ಪರ್ಚೇಸ್ ಇದೆ. ಈ ವರ್ಷದಲ್ಲಿ 1996 ಇರುವಂಥ ಪರ್ಚೇಸ್ ಅಮೌಂಟನ್ನು ಹಾಕಬೇಕು. ಪರ್ಚೇಸ್ ಅಮೌಂಟ್ 1,68,000 ಇದೆ. ಆ್ಯಂಡ್ ಅಗೇನ್ ನೆಕ್ಸ್ಟ್ ಅದರ್ ಡೈರೆಕ್ಟ್ ಎಕ್ಸ್ಪೆನ್ಸಸ್ ಯಾವುದೂ ಇಲ್ಲ. ನಾವು ಸೇಲ್ಸ್ ಕಡೆ ಬರೋಣ. ಬೈ ಸೇಲ್ಸ್ ಅಮೌಂಟು 2,06,000 ಇದೆ. 2,06,000 ಇದೆ. 2,06,000 ಅಂದರೆ ರಿಟರ್ನ್ಸ್ ಇದೆ. ಪರ್ಚೇಸ್ ರಿಟರ್ನ್ ಇಲ್ಲ, ಸೇಲ್ಸ್ ರಿಟರ್ನ್ ಕೊಟ್ಟಿದ್ದಾರೆ. ಸೇಲ್ಸ್ ರಿಟರ್ನು 6,000 ಇದೆ. ರಿಮೈನಿಂಗ್ ಅಮೌಂಟ್ ಇಸ್ 2 lakh ನೆಟ್ ಸೇಲ್ಸ್. ಓಕೆ, ಕಮ್ ಟು ದ ನೆಕ್ಸ್ಟ್. ನೀವು ಕಂಡುಹಿಡಿಬೇಕಾಗಿರೋದೇ ಇದು. ಇಲ್ಲಿ ಕ್ಲೋಸಿಂಗ್ ಸ್ಟಾಕಿನ ಸ್ಟಾಕ್ ಅಂದ್ರೆ ಡೇಟ್ ಆಫ್ ಫೇರ್ ಅಂತಾನೆ. ಸ್ಟಾಕ್ ಅಂತ ಡೇಟ್ ಆಫ್ ಫೇರ್. ಓಕೆ, ದಿಸ್ ಬ್ಯಾಲೆನ್ಸಿಂಗ್ ಫಿಗರ್. ಯಾಕಂದ್ರೆ ನೀವು ಕಂಡುಹಿಡಿಯಬೇಕಲ್ವಾ, ಅದಕ್ಕೆ. ಓಕೆ, ಇಲ್ಲಿ ಹಾಗಾದ್ರೆ ಗ್ರಾಸ್ ಪ್ರಾಫಿಟ್ ಹೆಂಗೆ ಇಟ್ಕೊಳ್ಳೋದು ಅಂತ ನಿಮಗೆ ಗೊತ್ತು.
ಗ್ರಾಸ್ ಪ್ರಾಫಿಟ್ ಯಾವ ಥರ ಕಂಡಿರ್ತೀರ, ಇದು ಬಂದಿರೋಂಥ 20%ನ 20% ಅಂತ ಸೇಲ್ಸ್ ಅಮೌಂಟ್ ಇದು ನೆಟ್ ಸೇಲ್ಸ್ ಮೇಲೆ ಕಂಡಿಡಬೇಕು. 2 ಲ್ಯಾಕ್ ಮೇಲೆ ಕಂಡಿಡ್ತೀರಾ. 2 ಲ್ಯಾಕ್ ಮೇಲೆ 20% ಮಾಡಿದ್ರೆ 40,000 ಆಗುತ್ತೆ. ಓಕೆ, ಟೋಟಲ್ 2 ಸೈಡಿಂದ ಜಾಸ್ತಿ ಬರುತ್ತೆ. ಯಾಕಂದ್ರೆ ರಿಮೈನಿಂಗ್ ಅಮೌಂಟ್ ಇಲ್ಲಿ ನಮಗೆ ಬರಬೇಕಲ್ಲ, ಅದಕ್ಕೆ ಹಾಗಾದರೆ 2 ಸೈಡಲ್ಲಿ 4,88,000 ರುಪೀಸ್ ಬರುತ್ತೆ. 4,88,000 ಬರುತ್ತೆ. 4,88,000 ಮೈನಸ್ ಮಾಡಿದ್ರೆ 2,88,000 ಬರುತ್ತೆ. 2,88,000 ಬರುತ್ತೆ. ದಿಸ್ ಇಸ್ ದ ಕ್ಲೋಸಿಂಗ್ ಸ್ಟಾಕ್ ಅಂತ ಡೇಟಾ. ಓಕೆ, ನೆಕ್ಸ್ಟು ಆ್ಯಕ್ಚುಯಲ್ ಲಾಸನ್ನು ನೀವು ಕಂಡುಹಿಡ್ಕೋಬೇಕಾಗುತ್ತೆ. ಕ್ಯಾಲ್ಕುಲೇಷನ್ ಆ್ಯಕ್ಚುಯಲ್ ಲಾಸನ್ನು ನೀವು ಕಂಡುಹಿಡಬೇಕು. ಆ್ಯಕ್ಚುಯಲ್ ಲಾಸ್ ಗೊತ್ತು ನಿಮಗೆ. ಸ್ಟಾಕ್ ಅಂದ ಡೇಟಾ ಕಂಡುಹಿಡ್ಕೊಂಡಿದ್ದೀರಾ. 2,88,000 and again less salvaged value. Salvaged value ಸ್ಟಾರ್ಟಿಂಗ್ ಅಲ್ಲಿ ಕೊಟ್ಟಿದ್ದಾರೆ ಪ್ರಾಬ್ಲಮ್ ಅಲ್ಲಿ 56,000 ಏನೋ ಕೊಟ್ಟಿದ್ರು. ಎಸ್, ಮೈನಸ್ 56,000 ಮಾಡ್ತೀರಾ. again add cost of existing extinguish ಅಂತ ಹೇಳ್ತೀನಿ. extinguish by type ಇದನ್ನು ಆ್ಯಡ್ ಮಾಡಬೇಕಾಗುತ್ತೆ. ಆದರೆ ಅದು ಇಲ್ಲಿ ಕೊಟ್ಟಿಲ್ಲ. ರಿಮೈನಿಂಗ್ ಅಮೌಂಟು ಆ್ಯಕ್ಚುಲ್ ಲಾಸ್ ಆಗಿರೋದು 2,32,000 ರುಪೀಸ್ ಆ್ಯಕ್ಚುಲ್ ಲಾಸ್ ಆಗಿದೆ. ಇಸ್ ದ ಆ್ಯಕ್ಚುಲ್ ಲಾಸ್. ಸ್ಟೆಪ್ ನಂಬರ್ 4 ಅಲ್ಲಿ ಬಂದಿರುವಂಥ ಆನ್ಸರು ಆ್ಯಕ್ಚುಲ್ ಲಾಸು. ಬಿಗಿನ್ ಲಾಸ್ಟ್ ಇನ್ಶೂರೆನ್ಸ್ ಕ್ಲೇಮ್ ಸ್ಟೆಪ್ ನಂಬರ್ ಇನ್ಶೂರೆನ್ಸ್ ಕ್ಲೇಮ್ನ ಕಂಡುಹಿಡಿಬೇಕು. ಇನ್ಶೂರೆನ್ಸ್ ಕ್ಲೇಮ್ ಗೊತ್ತು ನಿಮಗೆ. ಫಾರ್ಮುಲಾ ಪಾಲಿಸಿ ಅಮೌಂಟ್ ಇಂಟು ಆ್ಯಕ್ಚುಯಲ್ ಲಾಸ್ ಡಿವೈಡ್ ಬೈ ಸ್ಟಾಕ್ ಅಂತ ಡೇಟಾ ಫೈಲ್. ಓಕೆ, ಇಲ್ಲಿ ಪಾಲಿಸಿ ಅಮೌಂಟ್ ಇರೋದು 2 ಲ್ಯಾಕ್ ಇದೆ ಇಂಟು actual loss 2,32,000 and 2,88,000 is okay. Remaining amount is 1,61,111. This is the insurance claim. ಇದು ಪ್ರಾಬ್ಲಮ್ ನಂಬರ್ 4 ಅಲ್ಲಿರುವಂಥ ಆನ್ಸರು. ಇಷ್ಟು ನೀವು ಮಾಡಿದ್ರೆ ನಿಮಗೆ 15 ಮಾರ್ಕ್ಸ್ ಕೊಡ್ತಾರೆ. ಓಕೆ, ಈಗ ಇದಾದಮೇಲೆ ಪ್ರಾಬ್ಲಮ್ ನಂಬರ್ 5 ನಿಮಗೆ ಟೋಟಲಾಗಿ ನಾನು ನಿಮಗೆ ಟೋಟಲಾಗಿ 8 ಪ್ರಾಬ್ಲಮ್ಸ್ನ ಕಳಿಸಿದ್ದೀನಿ. ಆ 8 ಪ್ರಾಬ್ಲಮ್ಸಲ್ಲಿ ಒಂದು ಸ್ವಲ್ಪ ನಿಮಗೆ ಕನ್ಫ್ಯೂಷನ್ ಆಗುವಂಥ ಅಡ್ಜಸ್ಟ್ಮೆಂಟ್ ಇರುವಂಥ ಪ್ರಾಬ್ಲಮ್ಸ್ನ ನಾನು ಫಾರ್ವರ್ಡ್ ಮೇಲೆ ಮಾಡ್ತೀನಿ. ಮಿಕ್ಕಿರೋ ಪ್ರಾಬ್ಲಮ್ಸ್ನ ನಾನು ಯಾವುದು ಅಂತ ನಾನು ಹೇಳ್ತೀನಿ. ಆ ಪ್ರಾಬ್ಲಮ್ಸ್ನ ನೀವು ವರ್ಕ್ ಮಾಡಿ ನನಗೆ ಆನ್ಸರ್ನ ಸೆಂಡ್ ಮಾಡಬೇಕಾಗುತ್ತೆ. ಓಕೆ, ಇದನ್ನು ನೋಡ್ಕೊಳ್ಳಿ. ಇದಾದಮೇಲೆ ಇನ್ನೊಂದು ನೋಡೋಣ ಯಾವ ಥರ ಇರುತ್ತೆ, ಏನು ಅಡ್ಜಸ್ಟ್ಮೆಂಟ್ ಹೊಸದಾಗಿ ಬಂದಿದೆ ಅಂತ. ಈ ಪ್ರಾಬ್ಲಮ್ನ ನೀವು ನೋಡ್ಕೊಳ್ಳಿ, ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿ. ಓಕೆ, ಥ್ಯಾಂಕ್ ಯು.